ನ್ನ ವಂದಿಸ್ತೇನೆ. ಬನ್ನಿ ಎಫೆಸ ಪತ್ರಿಕೆಯನ್ನ ಕಲಿಯೋಣ. 4ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳ್ತಿದೆ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು, ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಪ್ರೀತಿಯ ದೇವಜನರೇ, ನಾವು 4ನೇ ಅಧ್ಯಾಯದಲ್ಲಿ ಏನಿದೆ ಎನ್ನುವುದನ್ನು ನೋಡುವಂಥದ್ದಾದ್ರೆ, ಮೊದಲನೇ ಭಾಗದಲ್ಲಿ ನಾವು ನೋಡ್ತೀವಿ, ಸುಮಾರು ಅನೇಕ ಸಾರಿ ಒಂದೇ ಆಗಿರಬೇಕು ಎನ್ನುವಂಥ ಪದ ಸುಮಾರು 7 ಸಾರಿಗಿಂತ ಇದೆ. ನಾವು ನೋಡ್ತೀವಿ, ಸಾತ್ವಿಕತ್ವದಿಂದಲೂ, ದೀರ್ಘ ಶಾಂತಿಯಿಂದಲೂ, ಪ್ರೀತಿಯಿಂದಲೂ ಒಬ್ಬರನ್ನೊಬ್ಬರು ಸಹಿಸಿಕೊಡ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ, ಅನ್ಯೋನ್ಯವಾಗಿರ್ರಿ ಎನ್ನುವುದನ್ನ ಹೇಳ್ತಿದೆ. ಇದನ್ನು ಹೇಳುವಾಗ ಅಪೊಸ್ತಲನಾದ ಪೌಲನು ಒಂದು ವಿಷಯ ಹೇಳುವನಾಗಿದ್ದಾನೆ. ಸಭೆ ಎನ್ನುವಂಥ ಶರೀರಕ್ಕೆ ಕ್ರಿಸ್ತನ ತಲೆಯಾಗಿದ್ದಾನೆ. ಆತನ ಮೂಲಕವಾಗಿ ಎಲ್ಲಾ ಅಂಗಾಂಗಗಳು ಹೇಗೆ ತಲೆಯಿಂದ ಬಲ ಹೊಂದುತ್ತದೋ ಅದೇ ರೀತಿಯಾಗಿ ನಾವು ನೋಡ್ತೀವಿ, ಈ 5 ಸೇವೆಗಳ ಮೂಲಕವಾಗಿ ಸಭೆ ಬಲ ಹೊಂದಬೇಕು, ಕ್ರಿಸ್ತನಿಂದ ಬಲ ಹೊಂದಬೇಕು. ಕ್ರಿಸ್ತನಿಂದ ಬಂದ ಈ ಸೇವೆ, 5 ಸೇವೆಯಿಂದ ಸಭೆ ಬಲ ಹೊಂದಬೇಕು ಎನ್ನುವುದನ್ನು ನಾವು ನೋಡ್ತೀವಿ. ಅಪೊಸ್ತಲರು, ಪ್ರವಾದಿಗಳು, ಉಪದೇಶಕರು, ಸಭಾಪಾಲಕರು, ಬೋಧಕರು, ಈ ಎಲ್ಲಾ ಸೇವಕರುಗಳು ಅವರು ಸಭೆಯನ್ನ ಬಲಪಡಿಸಬೇಕು, ದೃಢಪಡಿಸಬೇಕು. ಕ್ರಿಸ್ತ ಯೇಸುವಿನಲ್ಲಿರುವವನು ಹೊಸ ಸೃಷ್ಟಿಯಾಗಿ ನಡೆಯಬೇಕು. ಅವನ ಹಳೆಯ ಆಸೆ, ಪಾಪದ ಕಾರ್ಯಗಳು, ಅಜ್ಞಾನದ ಕಾರ್ಯಗಳು, ಇವುಗಳನ್ನೆಲ್ಲ ಬಿಟ್ಟು ಬಿಡಬೇಕು ಎನ್ನುವುದನ್ನು ನಾವು ನೋಡ್ತೀವಿ. ಪ್ರೀತಿಯ ದೇವಜನರೇ, ನಾವೊಂದು ತಿಳಿದುಕೊಳ್ಳಬೇಕು, ನಾವು ಬರೀ ಕ್ರೈಸ್ತರಾಗಿ, ಹೆಸರು ಕ್ರೈಸ್ತರಾಗಿ, ಇಲ್ಲಾಂದ್ರೆ ಸಭೆಗೆ ಹೋಗುವವರಾಗಿ ಈ ರೀತಿಯಾಗಿ ಬರೀ ಹೆಸರನ್ನ ನಾವು ಹೊಂದಿಕೊಂಡ್ರೆ ಸಾಲದು, ಕ್ರೈಸ್ತ ಹೆಸರನ್ನ ನಾವು ಹೊಂದಿಕೊಂಡ್ರೆ ಸಾಲದು. ನಮ್ಮ ಜೀವಿತಗಳು ವಾಕ್ಯದ ಅನುಸಾರವಾಗಿರಬೇಕು. ನಮ್ಮ ಜೀವಿತಗಳು ಯೇಸು ಕ್ರಿಸ್ತನನ್ನ ಪ್ರತಿಬಿಂಬಿಸಬೇಕು, ತೋರ್ಪಡಿಸಬೇಕು. ಅದನ್ನೇ ಯಾವನಾದ್ರೂ ಯೇಸು ಕ್ರಿಸ್ತನ ನಂಬಿದ್ರೆ ಅವನ ಜಾತಿನೋ, ಇಲ್ಲಾಂದ್ರೆ ಅವನ ಹೆಸರೋ, ಅವನ ಬಟ್ಟೆನೋ ಬದಲಾಗೋದಲ್ಲ ಮುಖ್ಯ, ಅವನ ಶೈಲಿ ಬದಲಾಗೋದಲ್ಲ ಮುಖ್ಯ, ಅವನ ಹೃದಯ, ಅವನ ಜೀವನದ ಆ ಎಲ್ಲ ಕಾರ್ಯಗಳು, ಅವನ ಸ್ವಭಾವ ಬದಲಾಗೋದು ಮುಖ್ಯ. ಪ್ರಿಯ ದೇವಜನರೇ, ಅದರಿಂದ ಈ ಅಪೊಸ್ತಲನಾದ ಪೌಲನು ಹೇಳುವಂತನಾಗಿದ್ದಾನೆ, ಈ 3 ಅಧ್ಯಾಯಗಳು, ಮೊದಲು 3 ಅಧ್ಯಾಯಗಳಿಗೆ ಕ್ರಿಸ್ತನಲ್ಲಿ ನೀವು ಯಾರು ಅಂತ ತಿಳಿದುಕೊಂಡ್ರಿ, ಈಗ ನೀವು ಯಾರಾಗಿದ್ದೀರಾ ಅದರ ಪ್ರಕಾರವಾಗಿ ಆ ಕರುವಿಕೆಗೆ ತಕ್ಕಂತೆ ನೀವು ನಡೆಯಿರಿ ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ಆತನು ಹೇಳುವನಾಗಿದ್ದಾನೆ. ಪ್ರೀತಿ ದೇವಜನರೇ, ನೂತನ ಸೃಷ್ಟಿಗಳಾಗಿ ನಡೆಯೋಣ, ಯಾಕೆಂದ್ರೆ ನಾವು ಕ್ರಿಸ್ತನಲ್ಲಿದ್ದೀವಿ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ.